ನಮಸ್ಕಾರ ಪ್ರಿಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಸ್ಕೂಲ್ ಟೆಕ್ ಕರ್ನಾಟಕ ಚಾನಲ್ಗೆ ಸ್ವಾಗತ. ನೀವು ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ನೋಟಿಫಿಕೇಶನನ್ನು ಕೂಡ ಆನ್ ಮಾಡ್ಕೊಳ್ಳಿ, ಆಯಿತಾ. ಸೊ ಈ ಒಂದು ಚಾನಲ್ನಲ್ಲಿ ಎಲ್ಲ ರೀತಿಯ ಹೋಮ್ವರ್ಕ್ಗಳು, ರೆಂಬೋ, ಸುಮೇರು, ಸುವೇಗ ಎಲ್ಲ ರೀತಿಯ ಉತ್ತರಗಳನ್ನು ನಾವು ಹಾಕ್ತೀವಿ. ಅದೇ ರೀತಿ ವಿಜ್ಞಾನ ಗಣಿತ ಪ್ರಶ್ನೋತ್ತರಗಳನ್ನು ಕೂಡ ಚಾಪ್ಟರ್ ವೈಸ್ ಹಾಕ್ತಾ ಇದ್ದೀವಿ. ಅದನ್ನು ಕೂಡ ನೀವು ಚಾನಲ್ಗೆ ಹೋಗಿ ನೋಡ್ಬೋದು. ಸೊ ನಾವು ಇವತ್ತು ನೋಡ್ತಾ ಇದ್ದೀವಿ 6ನೇ ತರಗತಿಯ ರೇಂಬೋ 2ನೇ ಯೂನಿಟ್ ದ ವೆದರ್, ಆಯ್ತಾ. ಸೊ ಇವುಗಳ ಪ್ರಶ್ನೋತ್ತರಗಳನ್ನ ನೋಡೋಣ, ಆಯ್ತಾ. ಸೊ ಅದಾದ್ಮೇಲೆ ಫಸ್ಟ್ ಏನಿದೆ, ಎ ದ ವರ್ಡ್ಸ್ ಆನ್ ದಿ ಲೆಫ್ಟ್ ಆರ್ ಯೂಸ್ಡ್ ಟು ಡಿಸ್ಕ್ರೈಬ್ ವೆದರ್. ಕಂಪ್ಲೀಟ್ ದಿ ಸೆಂಟೆನ್ಸ್ ಆನ್ ದಿ ರೈಟ್ ಯೂಸಿಂಗ್ ದಿ ಅಪ್ರೋಪ್ರಿಯೇಟ್ ವರ್ಡ್ ಗಿವನ್ ಆನ್ ದಿ ಲೆಫ್ಟ್ ಅಂತ ಇದೆ, ಆಯ್ತಾ. ಸೊ ನಾವೇನ್ ಮಾಡಬೇಕು, ಈ ಎಲ್ಲ ಸೆಂಟೆನ್ಸ್ಗಳಿಗೆ ಇವುಗಳ ಇಲ್ಲೇನು ವರ್ಡ್ಸ್ ಕೊಟ್ಟಿದಾರಲ್ಲ ಇವು ಒಂದೊಂದನ್ನ ಇಲ್ಲಿ ಬರಿಬೇಕು. ಅದು ಕರೆಕ್ಟು ಹುಡುಕಾಡಿ ಬರಿಬೇಕು, ಆಯ್ತಾ. ಫಸ್ಟ್ ಒನ್ ವಿಂಡಿ, ಸೆಕೆಂಡ್ ಒನ್ ಸನ್ನಿ, ಥರ್ಡ್ ಒನ್ ಫಾಗಿ, ಫೋರ್ತ್ ಒನ್ ಮಿಸ್ಟಿ, ಫಿಫ್ತ್ ಒನ್ ರೇನ್ಸ್, ಸಿಕ್ಸ್ತ್ ಒನ್ ಬ್ರೀಸಿ, ಸೆವೆಂತ್ ಒನ್ ಥಂಡೇರಿ ಅಥವಾ ಥಂಡ್ರಿ ಅಂತಾನು ಕರಿಬಹುದು, ಏಟ್ತ್ ಒನ್ ಶೌರಿ, ನೈನ್ತ್ ಒನ್ ಐಸಿ. ಓಕೆ. ಸೊ ಅದಾದ್ಮೇಲೆ ಆಕ್ಟಿವಿಟಿ 2 ಅಂತ ಇದೆ. ಏನಿದೆ, ಬಿ ರೈಟ್ 2 or 3 sentences on the following. ಫಸ್ಟ್ ಒನ್ ಎ ಸನ್ನಿ ಮಾರ್ನಿಂಗ್, ಆಯ್ತಾ. ಅಂದ್ರೆ ಎ ಸನ್ನಿ ಮಾರ್ನಿಂಗ್ ಮೇಲೆ 2 ಸೆಂಟೆನ್ಸ್ನ ಬರಿಬೇಕು. ಇನ್ ದಿ ಸನ್ನಿ ಮಾರ್ನಿಂಗ್ ದ ಸನ್ ಶೈನ್ಸ್ ಬ್ರೈಟ್ಲಿ, ವಿ ಗೆಟ್ ಅಪ್ ಅರ್ಲಿ ಇನ್ ದಿ ಮಾರ್ನಿಂಗ್. ಸೆಕೆಂಡ್ ಒನ್ ಅ ಕೋಲ್ಡ್ ಆಫ್ಟರ್ನೂನ್, ಇನ್ ದಿ ಕೋಲ್ಡ್ ಆಫ್ಟರ್ನೂನ್ ವಿ ಫೀಲ್ ಚಿಲ್, ವಿ ಲೈಕ್ ಟು ವಿಯರ್ ಸ್ವೆಟರ್. Third one, a wet afternoon. In the wet afternoon, it rains heavily. Our dress will be wet when we walk outside. A windy day. On a windy day, a heavy wind blows. The dust covers our eyes. Okay. Fifth one, a stormy day. On the stormy day, it rains heavily. Big thunder happens. Sixth one, a foggy night. In the foggy night, snow falls on the earth. We feel very cold. Okay. Activity 3 ಏನಿದೆ, ರೈಟ್ 3 sentences about the weather in your town or village in the month of May, ಆಯ್ತಾ. ಮೇನಲ್ಲಿ ಆಲ್ಮೋಸ್ಟ್ ಎಲ್ಲ ಕಡೆ ಸಮ್ಮರ್ ಇರುತ್ತೆ. ಸೊ ಅದರ ಬಗ್ಗೆ ನಾನು ಇಲ್ಲಿ ಬರೆದಿದ್ದೀನಿ, ನೀವು ಕೂಡ ಇದನ್ನ ಬರ್ಕೊಳ್ಳಿ. ಸೊ ಅದೇ ರೀತಿ ಇನ್ನು ಆಕ್ಟಿವಿಟಿ 3 ಇದೆ, ವೊಕ್ಯಾಬ್ಯುಲರಿ. ಓಕೆ. ಫಿಲ್ ಇನ್ ದಿ ಬ್ಲಾಂಕ್ಸ್ ಬೈ ಚೂಸಿಂಗ್ ದಿ ಕರೆಕ್ಟ್ ವರ್ಡ್ಸ್ ಫ್ರಮ್ ದಿ ಬ್ರಾಕೆಟ್, ಆಯ್ತಾ. ಫಸ್ಟ್ ಒನ್, ಅ ಕ್ಯಾಟ್ ಸ್ಯಾಟ್ ಆನ್ ಮೈ ಲ್ಯಾಪ್. ಸೆಕೆಂಡ್ ಒನ್, ದೇ ವೆಂಟ್ ಟು ಅ ಪಾರ್ಕ್. ಥರ್ಡ್ ಒನ್, ಯು ಮಸ್ಟ್ ಸೇ ಗುಡ್ ಮಾರ್ನಿಂಗ್ ಟು ಟೀಚರ್ ವೆನ್ ಯು ಮೀಟ್ ಹರ್. ಫೋರ್ತ್ ಒನ್, ಅ ಡಾಗ್ ಬೈಟ್ ಮೈ ಲೆಗ್. ಫಿಫ್ತ್ ಒನ್, ಐ ಯೂಸ್ ಮೈ ಪೆನ್. ಸಿಕ್ಸ್ತ್ ಒನ್, ದ ಬಾಕ್ಸ್ ಹ್ಯಾಸ್ ಅ ವೈಟ್ ಲಿಡ್. ಸೆವೆಂತ್ ಒನ್, ಮೈ ಸಿಸ್ಟರ್ ಲೈಕ್ಸ್ ಹಾಟ್ ಫುಡ್. Eighth one, the cattle are kept in a shed. Ninth one, my mother keeps water in a pot. 10th one, the sun is shining brightly. 11th one, 11, the boy has a new hat. 12, I have a cat as my pet. 13th one ಅಥವಾ 13ನೇದು, she brought some books to read. 14th one, a knife is used to cut vegetables. 15th one, he always wears red colored clothes. 16th, water is very cold. 17th one, cats love to drink milk. Okay. ಸೊ ಅದಾದ್ಮೇಲೆ ಇನ್ನು ಆಕ್ಟಿವಿಟಿ ಗ್ರಾಮರ್ ಪ್ರಿಪೋಸಿಷನ್ ಅಂತ ಇದೆ, ಆಯ್ತಾ. ಸೊ ನಾವಿಲ್ಲಿ ಬ್ರಾಕೆಟ್ ನಲ್ಲಿ ಕೊಟ್ಟಿರೋ ವರ್ಡ್ಗಳನ್ನ ಕೆಳಗೆ ಬಿಟ್ಟ ಸ್ಥಳದಲ್ಲಿ ತುಂಬಬೇಕು. ದ ಕ್ಲಾಕ್ ಈಸ್ ಆನ್ ದ ಟೇಬಲ್. ದ ಚೈಲ್ಡ್ ಈಸ್ ಸ್ಲೀಪಿಂಗ್ ಇನ್ ದಿ cradle. Rohan is a brother of Sheila. The cat is sitting under the chair. Bhimappa is climbing over the hill. Tommy is standing beside Joseph. The car is moving on the bridge. Okay. So adamele activity 5. Classify the given words into masculine and feminine ಜೆಂಡರ್ ಅಂಡ್ ರೈಟ್ ಇನ್ ಅಪ್ರೋಪ್ರಿಯೇಟ್ ಕಾಲಮ್ ಅಂತ ಇದೆ, ಆಯ್ತಾ. ಸೊ ಇವುಗಳನ್ನ ಸ್ತ್ರೀಲಿಂಗ ಮತ್ತೆ ಪುಲ್ಲಿಂಗಗಳನ್ನ ಸೆಪರೇಟ್ ಮಾಡಿ ಬರಿಬೇಕು. ಮಸ್ಕುಲಿನ್, ಮೊದಲು ಮಸ್ಕುಲಿನ್ ನೋಡೋಣ.
ಎಕ್ಸಾಂಪಲ್ ಕಿಂಗ್, ಬ್ರದರ್, ಫಾದರ್, ಅಂಕಲ್, ಮ್ಯಾನ್, ಬಾಯ್, ಹಸ್ಬೆಂಡ್, ಗ್ರ್ಯಾಂಡ್ ಫಾದರ್ ಅಂಡ್ ಮೇಲ್ ಕೊನೆಯದು. ಅದಾದ್ಮೇಲೆ ಫೆಮಿನಿನ್ ಏನಿದೆ, ಎಕ್ಸಾಂಪಲ್ ಕ್ವೀನ್, ಸಿಸ್ಟರ್, ಮದರ್, ಆಂಟ್, ವುಮನ್, ಗರ್ಲ್, ವೈಫ್, ಗ್ರ್ಯಾಂಡ್ ಮದರ್, ಫಿಮೇಲ್. ಅದೇ ರೀತಿ ನಾವಿಲ್ಲಿ ಆಕ್ಟಿವಿಟಿ 6 ನೋಡಬಹುದು. Rearrange and write the given sentences in correct order to develop a story using them. Read the story in the class ಅಂತ ಇದೆ ಆಯ್ತಾ. ಸೊ ನಾನಿಲ್ಲಿ ಕರೆಕ್ಟ್ ಆಗಿ ರೀಅರೇಂಜ್ ಮಾಡಿದ್ದೀನಿ. ಮೂರನೇದು ಫಸ್ಟ್ ಬರುತ್ತೆ, ಅದಾದ್ಮೇಲೆ 2, ಅದಾದ್ಮೇಲೆ 3, ಅದಾದ್ಮೇಲೆ 4, ಅದಾದ್ಮೇಲೆ 5, ಅದಾದ್ಮೇಲೆ 6 ಆಯ್ತಾ. ಸೊ ಇವುಗಳನ್ನ ಸೆಂಟೆನ್ಸ್ ಮೊದಲು ಫಸ್ಟ್ ಸೆಂಟೆನ್ಸ್ ಬರಿಬೇಕು, ಅದಾದ್ಮೇಲೆ 6ನೇ ಸೆಂಟೆನ್ಸ್, 7, 8, 9 ಹೀಗೆ ಬರ್ಕೊಂಡು ಹೋಗಿ. ಸಾರಿ, ಇವುಗಳನ್ನ ಈ ರೀತಿ ನೀವು ಒಂದ್ಸಾರಿ ಬರೀರಿ ಆಯ್ತಾ. ಅದಾದ್ಮೇಲೆ ಇಲ್ಲಿದೆ ನೋಡಿ, ಒನ್ ಡೇ ಅ ಗರ್ಲ್ ಈಸ್ ಗೋಯಿಂಗ್ ಟು ವಾಕ್ ಬೈ ದಿ ರಿವರ್ ಆಯ್ತಾ. ಸೊ ಅದಾದ್ಮೇಲೆ ಇವುಗಳನ್ನ ಹೀಗೆ ಬರೆದು ಇಲ್ಲಿ ಅದಾದ್ಮೇಲೆ ಆಕ್ಟಿವಿಟಿ 7, fill in the blanks using the words given in brackets. First one took, TOOK. Second one parked, Third one slept. Fourth one broke. Fifth one ate. Sixth one flew. ಅದು ಆಕ್ಚುಲಿ ಇಲ್ಲಿ 8th ಬರಲ್ಲ, ಇದು 7 ಬರುತ್ತೆ. 7th one new. ಓಕೆ. ಅದಾದ್ಮೇಲೆ ಆಕ್ಟಿವಿಟಿ 8, ಮೇಕ್ ಸಿಂಪಲ್ ಸೆಂಟೆನ್ಸಸ್ ವಿತ್ ದಿ ಹೆಲ್ಪ್ ಆಫ್ ದಿ ವರ್ಡ್ ಗ್ರಿಡ್. ಅಂದ್ರೆ ಈ ಎಲ್ಲ ವರ್ಡ್ಗಳನ್ನ ಯೂಸ್ ಮಾಡಿಕೊಂಡು ಸಿಂಪಲ್ ಸೆಂಟೆನ್ಸ್ ನ ಕನ್ಸ್ಟ್ರಕ್ಟ್ ಮಾಡಿ ಅಂತ ಹೇಳಿದ್ದಾರೆ. ಸೊ ನಾನೊಂದು ಇಲ್ಲಿ ಇಷ್ಟು ಮಾಡಿದ್ದೀನಿ ಆಯ್ತಾ. ಎಷ್ಟು ಸೆಂಟೆನ್ಸ್ ಇದೆ ಟೋಟಲ್? 15 ಇದೆ. ಓಕೆ. ಸೊ ನಾನೆಲ್ಲ ಬರೆದಿದ್ದೀನಿ, ನೀವು ಕೂಡ ಒಂದ್ಸರಿ ಬರ್ಕೊಳ್ಳಿ, ಅವುಗಳನ್ನ ಓದ್ಕೊಂಡು ಬರೀರಿ. ಅದಾದ್ಮೇಲೆ ನಿಮಗೆ ಬೇರೆ ಯಾವ್ದಾದ್ರು ಸೆಂಟೆನ್ಸ್ ಕಾಣಿದ್ರೆ ಅವುಗಳನ್ನ ಕೂಡ ಬರೀರಿ. 9, 10ರಿಂದ 15 ಆಯ್ತಾ. ಸೊ ಅದಾದ್ಮೇಲೆ ಆಕ್ಟಿವಿಟಿ 9 ಏನಿದೆ, ಐಡೆಂಟಿಫೈ ದಿ ಟೆನ್ಸ್ ಫಾರ್ಮ್ ಆಫ್ ದಿ ವರ್ಡ್ ಗಿವನ್ ಅಂಡ್ ರೈಟ್ ದೆಮ್ ಇನ್ ದಿ ಅಪ್ರೋಪ್ರಿಯೇಟ್ ಕಾಲಮ್ ಅಂತ ಇದೆ. ಸೊ ಇವುಗಳನ್ನೆಲ್ಲ ನಾವು ಅಪ್ರೋಪ್ರಿಯೇಟ್ ಕಾಲಮ್ ಅಂದ್ರೆ ಪಾಸ್ಟ್ ಟೆನ್ಸ್ ಮತ್ತೆ ಪ್ರೆಸೆಂಟ್ ಟೆನ್ಸ್ ಅಂತ ಸೆಪರೇಟ್ ಮಾಡಬೇಕು ಆಯ್ತಾ. ನೋಡಿ, ಪಾಸ್ಟ್ ಟೆನ್ಸ್ ನಲ್ಲಿ ಯಾವ್ಯಾವ ಬರುತ್ತೆ, ಈಟ್, ಟೇಕ್, ಆಸ್ಕ್, ಸಿಟ್. ಓಕೆ, ಸಾರಿ, ಇಲ್ಲಿ ನೀವೇನ್ ಮಾಡ್ಕೊಳ್ಳಿ ಅಂದ್ರೆ ಇದು ಇವುಗಳನ್ನೆಲ್ಲ ಇವುಗಳ ಏನಿದೆ ಅಲ್ಲ ಇವುಗಳನ್ನೆಲ್ಲ ಈ ಕಡೆ ಬರೀರಿ, ಇವುಗಳನ್ನೆಲ್ಲ ಈ ಕಡೆ ಬರೀರಿ ಆಯ್ತಾ. ಅಂದ್ರೆ ಇದು ಸಾರಿ ಇದು ಪ್ರೆಸೆಂಟ್ ಟೆನ್ಸ್, ಓಕೆ. ಇದು ಪಾಸ್ಟ್ ಟೆನ್ಸ್. ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಏನೇನು ಬರುತ್ತೆ, ಈಟ್, ಟೇಕ್, ಆಸ್ಕ್, ಸಿಟ್, ಸೇ, ಟೆಸ್ಟ್, ಡೂ, ವರ್ಕ್, ಮೇಕ್, ಬ್ಲೋ, ಫೀಲ್. ಅದಾದ್ಮೇಲೆ ಪಾಸ್ಟ್ ಟೆನ್ಸ್ ಅಲ್ಲಿ ಏಟ್, ಟುಕ್, ಆಸ್ಕ್ಡ್, ಸ್ಯಾಟ್, ಸೇಡ್, ಟೆಸ್ಟೆಡ್, ಡಿಡ್, ವರ್ಕ್ಡ್, ಮೇಡ್, ಬ್ಲೂ, ಫೆಲ್ಟ್. ಓಕೆ. ಅದು ಆಕ್ಚುಲಿ ಇದು ಪ್ರೆಸೆಂಟ್ ಈ ಕಡೆ ಬರಬೇಕಿತ್ತು, ಪಾಸ್ಟ್ ಈ ಕಡೆ ಬರಬೇಕಿತ್ತು ಆಯ್ತಾ. ಅಥವಾ ನೀವು ಇವುಗಳನ್ನ ಈ ಕಡೆ ಬರೆದ್ರು ನಡೆಯುತ್ತೆ, ಪಾಸ್ಟ್ ಅಂತ ಬರೆದು. ಅದಾದ್ಮೇಲೆ ಆಕ್ಟಿವಿಟಿ 10, ಲುಕ್ ಆಟ್ ದಿ ಪಿಕ್ಚರ್ಸ್ ಅಂಡ್ ಡಿಸ್ಕ್ರೈಬ್ ಇಟ್. ಓಕೆ. ಪ್ರೆಸೆಂಟ್ ಬೆಂಗಳೂರು, ಪಾಸ್ಟ್ ಬೆಂಗಳೂರು. ಓಕೆ. ಬೆಂಗಳೂರು ನಾವು, ಬೆಂಗಳೂರು ದೆನ್ ಆರ್ ಅರ್ಲಿಯರ್. ಮೋಟರ್ ಎಕ್ಸಾಂಪಲ್ ಮೋಟರ್ ವೆಹಿಕಲ್ಸ್ ಅಂದ್ರೆ ಮೋರ್ ವೆಹಿಕಲ್ಸ್, ಲೆಸ್ ವೆಹಿಕಲ್ಸ್. ಓಕೆ. ಅದಾದ್ಮೇಲೆ ಎಷ್ಟು ಬರೆದಿದ್ದೀನಿ ಇಲ್ಲಿ, 9 ಬರೆದಿದ್ದೀನಿ ಆಯ್ತಾ. ಸೊ ಅದಾದ್ಮೇಲೆ ನೀವು ಅದನ್ನ ಬರ್ಕೊಳ್ಳಿ, ಲೆಸ್ ಟ್ರೀ, ಮೋರ್ ಏರ್ ಪೊಲ್ಯೂಷನ್, ಲೆಸ್ ಏರ್ ಪೊಲ್ಯೂಷನ್, ಮೋರ್ ಶಾಪ್ಸ್, ಮಾಲ್ಸ್, ಲೆಸ್ ಶಾಪ್ಸ್, ಮಾಲ್ಸ್, more noise pollution, less noise pollution, overcrowded population, less population, more garbage, less garbage. Okay. So many factories, less factories, many tall buildings, few tall buildings, many slum area, no slum areas. Okay. So ಅದಾದ್ಮೇಲೆ ಇನ್ನು ಆಕ್ಟಿವಿಟಿ 11, who am I. First one, everyone uses me to cut things, knife. Okay. Second one, dove. Third one, 5. Fourth one, tea. Fifth one, mother. Sixth one, comb. Seventh one, uncle. Eighth one, door. Ninth one, peacock. 10th one, grandfather. 11th one, queen. 12th one, pencil. 13th one,
ಏರೋಪ್ಲೇನ್. ಓಕೆ, ಅದಾದಮೇಲೆ ಆಕ್ಟಿವಿಟಿ 12, ಯೂಸ್ ಐದರ್ and or ENT to complete the words given below. First one, merchant, management, unimportant, attendant, eligament, enlightenment, investment, accountant, assistant, attendant, intelligent, advertisement, lubricant, dependent, ornament, judgment, brilliant, movement, relevant, ಎಲಿಫಂಟ್, ಸಿಗ್ಮೆಂಟ್. ಓಕೆ, ಸೊ ಅದಾದಮೇಲೆ ಸ್ಪೀಕಿಂಗ್ ಇದೆ. ಸೊ ನಾವು ಇಲ್ಲಿ ಎ ಸೌಂಡ್, ಇ ಸೌಂಡ್, ಐ ಸೌಂಡ್. ಎ ಸೌಂಡ್ಗೆ ಯಾವ ಬರುತ್ತೆ? ಬ್ಯಾಟ್, ಟ್ಯಾಗ್, ಫ್ಲಾಗ್, ರ್ಯಾಟ್, ಕ್ಯಾಟ್, ಗ್ಲಾಡ್, ಕ್ಲ್ಯಾಪ್. ಇ ಸೌಂಡ್ಗೆ ಫೆಡ್, ಡೆನ್, ಬೆಗ್, ಶಡ್, ದೆನ್, ಶಲ್, ರೆಡ್. ಐ ಸೌಂಡ್ಗೆ ಫಿಟ್, ವಿಲ್, ಫಿಲ್, ಹಿಮ್, ಬಿಗ್, ಹಿಲ್, ವಿಶ್. ಓಕೆ, ಸೊ ಅದಾದಮೇಲೆ ಇಲ್ಲಿಗೆ ನಿಮ್ಮ 2ನೇ ಪಾಠ ವೆದರ್ ಇತ್ತಲ್ಲ, ಅದು ಮುಗೀತು. ಸೊ ಇನ್ನು ಮೈಕ್ರೋ ಟೆಸ್ಟ್ 2 ಇದನ್ನು ನಾವು ಮುಂದಿನ ಕ್ಲಾಸ್ನಲ್ಲಿ ನೋಡೋಣ. ನೀವು ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನನ್ನು ಆನ್ ಮಾಡ್ಕೊಳ್ಳಿ. ಯಾಕಂದರೆ ನಾವು ಈ ಕ್ಲಾಸ್ನಲ್ಲಿ ಎಲ್ಲ ರೀತಿಯ ಹೋಮ್ವರ್ಕ್ಗಳನ್ನು, ಸುಮೇರು, ಸುವೇಗ, ಅದಾದಮೇಲೆ ರೇಂಬೋ, ಅದಾದಮೇಲೆ ವಿಜ್ಞಾನ ಮತ್ತು ಗಣಿತ ಪ್ರಶ್ನೋತ್ತರಗಳನ್ನು ಎಲ್ಲವನ್ನು ಹಾಕುತ್ತೇವೆ. ಅದಕ್ಕೋಸ್ಕರ ನೀವೇನು ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸೊ ನಾವು ಮತ್ತೆ ಮುಂದಿನ ಕ್ಲಾಸ್ನಲ್ಲಿ ಭೇಟಿಯಾಗೋಣ.